ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಆರ್ ಮ್ಯಾಕ್ಸ್ ಕನ್ನಡ. ನಾನು ಅಶ್ವಿನಿ ಭಟ್. ಸಂಪೂರ್ಣ ರಾಜ್ಯದಲ್ಲಿ ಮಳೆಯ ಕೊರತೆಯ ನಡುವೆಯೇ ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವ ವಿಚಾರ ಮತ್ತೆ ರಾಜಕೀಯ ಹಾಗೂ ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದೆ. ಬೆಂಗಳೂರು ಹೊರವಲಯದ ದಾಸರಹಳ್ಳಿಯಲ್ಲಿ ಜಯ ಕರ್ನಾಟಕ ಸಂಘಟನೆ ಪ್ರತಿಭಟನೆ ನಡೆಸಿ ಸರ್ಕಾರ ಹಾಗೂ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ರಾಜ್ಯಾಧ್ಯಕ್ಷ ಜಗದೀಶ್ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಯಿತು. ರಾಜ್ಯದಲ್ಲಿ ಮಳೆ ಕೊರತೆಯಿಂದ ಬರದ ಛಾಯೆ ಆವರಿಸಿದ್ದು, ಇಂತಹ ಸಂದರ್ಭದಲ್ಲಿ ಕಾವೇರಿ ನೀರನ್ನು ಹೊರ ರಾಜ್ಯಕ್ಕೆ ಹರಿಸುವುದು ಸರಿಯಲ್ಲ ಎಂದು ಪ್ರತಿಭಟನಾಕಾರರು ವಾದಿಸಿದರು. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ರಾಜ್ಯದ ಹಿತಾಸಕ್ತಿಯನ್ನು ಕಡೆಗಣಿಸುತ್ತಿದೆ ಎಂದು ಆರೋಪಿಸಿದ ಪ್ರತಿಭಟನಾಕಾರರು ಸರ್ಕಾರ ಕೂಡ ಅಧಿಕಾರಿಗಳ ನಿಷ್ಕ್ರಿಯ ಧೋರಣೆಯನ್ನು ಪ್ರಶ್ನಿಸದೆ ಮೌನ ವಹಿಸಿದೆ ಎಂದು ಟೀಕಿಸಿದರು. ಪ್ರತಿ ವರ್ಷ ಕಾವೇರಿ ವಿಚಾರ ಬಂದಾಗ ಕನ್ನಡಿಗರು ಬೀದಿಗಿಳಿದು ಹೋರಾಟ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ. ರಾಜ್ಯ ಸರ್ಕಾರ ಗಟ್ಟಿ ನಿಲುವು ತಾಳಿ ಕರ್ನಾಟಕದ ಹಕ್ಕುಗಳನ್ನು ರಕ್ಷಿಸಬೇಕು ಎಂದು ಒತ್ತಾಯಿಸಿದರು. ಇದೇ ವೇಳೆ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ಸಚಿವರ ಮನೆ ಮುಂದೆ ಪ್ರತಿಭಟನೆ ನಡೆಸಿ ಅಣಕು ಮಾಡುವುದಾಗಿ ಜಯ ಕರ್ನಾಟಕ ರಾಜ್ಯಾಧ್ಯಕ್ಷ ಜಗದೀಶ್ ಎಚ್ಚರಿಕೆ ನೀಡಿದರು. CWRCಯ ಒಂದು ತೀರ್ಪನ್ನ ನಾನು ಧಿಕ್ಕರಿಸಬೇಕಾಗಿದೆ, ಇದನ್ನು ವಿರೋಧಿಸಬೇಕಾಗಿದೆ. ಯಾಕೆಂತಂದ್ರೆ ಕರ್ನಾಟಕದಲ್ಲಿ ನಮ್ಗೆ ಒಂದು ಬರಗಾಲದ ಪರಿಸ್ಥಿತಿ, ಬರಗಾಲದ ಛಾಯೆ ಇರ್ತಕ್ಕಂಥದ್ದು ಇಡೀ ಜಗತ್ಗೆ ಗೊತ್ತಾಗ್ತಾ ಇದೆ. ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಇದಕ್ಕೆ ಜಲಸಂಪನ್ಮೂಲ ಇಲಾಖೆ ಇರ್ಬೋದು, ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂತ ಮಂತ್ರಿ ಇರ್ಬೋದು, ಇವರು ಮುನ್ನೆಚ್ಚರಿಕೆಯನ್ನ ಅಥವಾ ಮುಂದಾಲೋಚನೆಯನ್ನ ಮಾಡದೆ ಆ ಮಂಡಳಿಯ ಗಮನ ಸೆಳೆಯುವಂತ ಸರಿಯಾದ ಅಂಕಿಅಂಶವನ್ನ ನೀಡ್ಲಿಕ್ಕೆ ವಿಫಲರಾಗಿದ್ದಾರೆ ಅಂತ ಹೇಳಿ ಮೇಲ್ನೋಟಕ್ಕೆ ಸಾಬೀತಾಗಿರೋದ್ರಿಂದ ಇಂಥ ಅಧಿಕಾರಿಗಳಿಗೆ ಮತ್ತೆ ಇಂಥ ಜನಪ್ರತಿನಿಧಿಗಳಿಗೆ ಇವತ್ತು ನಾವು ಮನವರಿಕೆ ಮಾಡ್ಕೊಡ್ಬೇಕು ಅಂತಂದ್ರೆ ಅವ್ರಿಗೆ ಸರಿಯಾದ ತಿಳುವಳಿಕೆ ಕೊರತೆ ಇರೋದ್ರಿಂದ ಇವತ್ತು ರೈತ ಪರ ಹೋರಾಟಗಾರರು, ಕನ್ನಡ ಪರ ಸಂಘಟನೆಗಳು ಇತ್ತು, ಅವ್ರಿಗೆ ಒಂದು ಶಿಕ್ಷಣವನ್ನ ಕೊಡಬೇಕಾ ಅಂತಕ್ಕಂಥ ಪ್ರಶ್ನೆ ನಮ್ಮಲ್ಲಿ ಕಾಡ್ತಾ ಇದೆ. ಆ ಒಂದು ಇಲಾಖೆಯ ಆಳ ಮತ್ತೆ ಅದರ ಒಂದು ತೀವ್ರತೆಯನ್ನ ಅರಿದೇ ಇರ್ತಕ್ಕಂಥವ್ರು ಆ ಒಂದು ಸಂಬಂಧಪಟ್ಟಂತ ಸೀಟಲ್ಲಿ ಕೂತಿದಾರ ಅಂತಕ್ಕಂಥ ಪ್ರಶ್ನೆ ನಮ್ಮಲ್ಲಿ ಕಾಡ್ತಾ ಇದೆ. ಹಾಗಾಗಿ ಇಂಥ ವ್ಯಕ್ತಿಗಳಿಗೆ ಒಂದು ತಿಳುವಳಿಕೆಯನ್ನ ಕೊಡ್ಬೇಕಾಗಿರ್ತಕ್ಕಂಥ ರಾಜ್ಯ ಸರ್ಕಾರ ಮತ್ತೆ ಮುಖ್ಯ ಕಾರ್ಯದರ್ಶಿಗಳೇನಿದ್ದಾರೆ ಅಥವಾ ಮುಖ್ಯಮಂತ್ರಿಗಳೇನಿದ್ದಾರೆ, ಇವರು ಇನ್ನೂ ಎಲ್ಲೋ ರಾಜಕೀಯ ಒಂದು ತಮ್ಮ ಖಾತೆ ಹಂಚಿಕೆಯಲ್ಲೇ ಸಮಯನ ವ್ಯರ್ಥ ಮಾಡ್ತಾ ಇರ್ತಕ್ಕಂಥದ್ದು ಅಥವಾ ಈ ರೀತಿಯ ಎಲ್ಲೋ ಒಂದ್ ಕಡೆ ಮುಂದಾಲೋಚನೆ ಇರ್ಬೇಕಾಗಿರ್ತಕ್ಕಂಥವ್ರು ಆ ಆಲೋಚನೆ ಕಡೆ ಗಮನ ಕೊಡದೆ ಎಲ್ಲೋ ಸಮಯ ವ್ಯರ್ಥ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ನಾವು ಇವತ್ತೆಲ್ಲರೂ ಸಹ ತೀವ್ರವಾಗಿ ಖಂಡಿಸಬೇಕಾಗಿದೆ. ಹಾಗಾಗಿ ಇಂಥವ್ರಿಗೆ ಒಂದು ಪಾಠವನ್ನ ಹೇಳಿಕೊಡುವಂತ ಕೆಲಸವನ್ನ ನಾವು ನಾಡಿನ ಕನ್ನಡ ಪರ ಸಂಘಟನೆಗಳು, ರೈತ ಸಂಘಟನೆಯವರು ಅಥವಾ ಈ ಬಗ್ಗೆ ತಿಳುವಳಿಕೆ ಇರ್ತಕ್ಕಂಥವ್ರು ಇವತ್ತು ನಾವು ಅವರನ್ನ ಒಂದು ತಿಳುವಳಿಕೆ ಕೊಡ್ಲಿಕ್ಕೆ, ಒಂದು ಪಾಠವನ್ನ ಮಾಡ್ಲಿಕ್ಕೆ ನೀವು ಬನ್ನಿ, ನಾವು ಬೇಕಾದ್ರೆ ನಿಮ್ಗೆ ಮನವರಿಕೆ ಮಾಡ್ಕೊಡ್ತೀವಿ, ತಿಳುವಳಿಕೆ ಹೇಳ್ತೀವಿ ಅಂತಕ್ಕಂಥ ಒಂದು ಅಭಿಯಾನವನ್ನ ಶುರು ಮಾಡ್ಬೇಕಾ ಅಂತ ಹೇಳಿ ಇವತ್ತು ನಾವು ನಾಡಿನ ಮಂತ್ರಿಗಳಿಗೆ ಪ್ರಶ್ನೆ ಹಾಕ್ಬೇಕಾಗಿದೆ. ಈಗ ಸಾರ್ವಜನಿಕವಾಗಿ ನಾವು ರಸ್ತೆ ತಡೆಯನ್ನ ಮಾಡಿದಾಗ ನಮ್ ಜನರಿಗೆ ನಮ್ಗೆ ಹೊರೆ ಆಗುತ್ತೆ, ಅಥವಾ ನಮ್ ಜನರಿಗೆ ನಾವು ತೊಂದರೆ ಕೊಟ್ಕೊಂಡಂಗಾಗುತ್ತೆ, ಅಥವಾ ಒಂದು ನಗರ ಭಾಗದಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಇದ್ರ ಬಗ್ಗೆ ಪ್ರತಿಭಟನೆಯನ್ನ ತೀವ್ರತೆಯನ್ನ ಮಾಡ್ಲಿಕ್ಕೆ ಹೋದಾಗ ಅಥವಾ ಗಮನ ಸೆಳೆಯುವಂತ ಕೆಲಸ ಮಾಡಿದಾಗ ಇವತ್ತು ಬೆಂಗಳೂರಿನಲ್ಲಿರ್ತಕ್ಕಂಥ ಒಂದು ವಾಹನ ದಟ್ಟಣೆ ಇರ್ಬೋದು, ಜನರಿಗೆ ಒಂದು ಸಮಯದ ಅಭಾವ ಇರ್ಬೋದು, ಅದಕ್ಕಾಗಿ ಸಾರ್ವಜನಿಕರ ತೊಂದರೆ ಉಂಟು ಮಾಡತಕ್ಕಂಥ ಕೆಲಸವನ್ನ ನಾವು ಮಾಡುವಂಥದ್ದು, ನಾವು ಜನರ ಕೋಪಕ್ಕೆ ತುತ್ತಾಗ್ತೇವೆ. ಹಾಗಾಗಿ ಈ ಜನಪ್ರತಿನಿಧಿಗಳು ಏನಿದ್ದಾರೆ ಮತ್ತೆ ನಮ್ಮ ಅಧಿಕಾರಿಗಳೇನಿದ್ದಾರೆ, ಈ ಇಲಾಖೆಯ ಅಧಿಕಾರಿಗಳಿಗೆ ನಿಮ್ಗೆ ಆಹ್ವಾನವನ್ನ ಕೊಡ್ತಾ ಇದ್ದೇವೆ. ನಮ್ಮ ಕಚೇರಿ ಇದೆ, ಇಲ್ಲ ಅಂತಂದ್ರೆ ನೀವು ದಯಮಾಡಿ ನಿಮ್ಮ ನಂಬರ್ಗಳನ್ನ ತೆಗೆದುಕೊಂಡು ನಿಮ್ಗೆ ಸಂಪರ್ಕ ಮಾಡ್ತಕ್ಕಂಥದ್ದು, ನಿಮ್ ಇಲಾಖೆಗೆ ಬಂದು ಕಚೇರಿಗೆ ಬಂದು ನಿಮ್ಗೆ ಅದು ಯಾವ ರೀತಿ ನೀವು ಪ್ರತಿಕ್ರಿಯೆ ಕೊಟ್ಟಿದ್ದೀರಿ ಕೊಟ್ಟಿಲ್ಲ ಅಂತಕ್ಕಂಥ ಮಾಹಿತಿಯನ್ನ ಸಂಗ್ರಹಿಸಿಕೊಂಡು ನಿಮ್ಗೆ ತರಬೇತಿ ಕೊಡ್ಬೇಕಾ ನಾವು ಅಂತಕ್ಕಂಥ ಒಂದು ಚಳುವಳಿಯನ್ನ ಮಾಡಬೇಕಾಗಿದೆ. ಹಾಗಾಗಿ ತಿಳುವಳಿಕೆ ಕೊರತೆ ಇರತಕ್ಕಂಥ, ತಿಳುವಳಿಕೆ ಇಲ್ಲದೆ ಇರತಕ್ಕಂಥ ಅಧಿಕಾರಿಗಳು ಕೂತಿದ್ರೆ ನೀವು ಈ ಒಂದು ನಿಯಂತ್ರಣ ಮಂಡಳಿಗೆ ಯಾವ ರೀತಿ ಮಾಹಿತಿಯನ್ನ ಕೊಡಬೇಕಾಗಿತ್ತು ಅಥವಾ ನೀವು ಯಾವ ರೀತಿ ಕಾರ್ಯಪ್ರವೃತ್ತರಾಗಬೇಕು ಅಂತ ಒಂದು ಕಾರ್ಯಾಗಾರವನ್ನ ಮಾಡ್ಲಿಕ್ಕೆ ನಾವು ಸಂಪನ್ಮೂಲ ವ್ಯಕ್ತಿಗಳಿಂದ ಬೇಕಾದ್ರೆ ನಿಮ್ ಕಚೇರಿಗೆ ಬಂದು ತರಬೇತಿಯನ್ನು ಕೊಡ್ಬೇಕಾ ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಇವತ್ತು ಹಾಕುವ ಮುಖಾಂತರ ನಿಮ್ಗೆ ಈ ಒಂದು ನಮ್ಮ ಒತ್ತಾಯದ ಕೂಗನ್ನ ನಿಮ್ಗೆ ಮನವರಿಕೆ ಮಾಡ್ತಾ ಇದ್ದೇವೆ.